ಡೆಂಗು ಜ್ವರದ ಬಗ್ಗೆ ಸಾರ್ವಜನಿಕರಿಗೆ ಎಚ್ಚರಿಕೆ ಕುರಿತು ವಿದ್ಯಾರ್ಥಿಗಳ ಜಾಗೃತಿ ಜಾಥಾ ಮಾಣಿನಗರದ ಬಸವ ವೃತ್ತದಲ್ಲಿ ಸರ್ವೋದಯ ಶಿಕ್ಷಣ ಸಂಸ್ಥೆ ಹಾಗೂ ತಾಲೂಕು ಆರೋಗ್ಯ ಇಲಾಖೆ ಮತ್ತು ಪುರಸಭೆ ಹಾಗೂ ಆಶಾ ಕಾರ್ಯಕರ್ತರ ಸಂಯುಕ್ತಾಶ್ರಯದಲ್ಲಿ ಡೆಂಗು ಜ್ವರದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಸರ್ವೋದಯ ಶಿಕ್ಷಣ ಸಂಸ್ಥೆಯ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಬಸವ ವೃತ್ತದಿಂದ ಪುರಸಭೆ ಕಾರ್ಯಾಲಯದವರೆಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮತ್ತು ಸಾರ್ವಜನಿಕರಿಗೆ ಜಾಗೃತಿ ಜಾಥಾ ಮೂಲಕ ಡೆಂಗು ಜ್ವರ ನಿಯಂತ್ರಣ ಕುರಿತು ಘೋಷಣೆ ಕೂಗಿದರು. ಡೆಂಗು ಬಗ್ಗೆ ಜಾಗೃತಿ ಮೂಡಿಸಿ, ಡೆಂಗು ಬಗ್ಗೆ ಜಾಗೃತಿ ಮೂಡಿಸಿ, ಡೆಂಗು ಬಗ್ಗೆ ಎಚ್ಚರ ವಹಿಸಿ, ಡೆಂಗು ಬಗ್ಗೆ ಎಚ್ಚರ ವಹಿಸಿ, ಡೆಂಗು ಬಗ್ಗೆ ಆತಂಕ ಬೇಡ, ಡೆಂಗುವಿನಿಂದ ಹೋರಾಡಿ, ನಂತರ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಮನೋಜ್ ಕುಮಾರ್ ಮಿಶ್ರಾ, ಕಾರ್ಯದರ್ಶಿ ಅನಿಲ್ ಕುಮಾರ್, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ತಾಲೂಕು ಅಧ್ಯಕ್ಷ ಶರ್ಫುದ್ದೀನ್ ಪೋತ್ನಾಳ್ ಹಾಗೂ ಆರೋಗ್ಯ ಇಲಾಖೆ ಬಾಬು ಚಿನ್ನು ಮತ್ತು ಪುರಸಭೆ ವ್ಯವಸ್ಥಾಪಕ ನರಸಿಂಹ ಡೆಂಗು ಜ್ವರ ಹರಡುವುದಕ್ಕೆ ತಡೆಗಟ್ಟಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಿಳಿಸಿಕೊಟ್ಟರು. ಈ ಡೆಂಗುಗೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ, ಅದಕ್ಕಾಗಿ ರೋಗ ಲಕ್ಷಣದ ಮೇಲೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಅದಕ್ಕಾಗಿ ಈ ಡೆಂಗು ಜ್ವರ ಬಂದ ತಕ್ಷಣ ನಾವು ಹಾಸ್ಪಿಟ್ಲಿಗೆ ಹೋಗಿ ರಕ್ತ ಪರೀಕ್ಷೆ ಮಾಡ್ಕೋಬೇಕು. ರಕ್ತ ಪರೀಕ್ಷೆ ಮಾಡ್ಕೊಂಡ ಮೇಲೆ ಈ ರಕ್ತ ಪರೀಕ್ಷೆಯಿಂದ ನಮ್ಗೆ ಗೊತ್ತಾಗುತ್ತೆ ಈ ನಮಗೆ ಬಂದಿರೋಂಥ ಜ್ವರವು ಮಲೇರಿಯಾನೋ ಡೆಂಗ್ಯೂನೋ ಚಿಕನ್ಗುನ್ಯಾನೋ ಗೊತ್ತಾಗುತ್ತೆ. ಅದರ ಪ್ರಕಾರ ನಾವು ಚಿಕಿತ್ಸೆಯನ್ನು ಪಡೆಯಬಹುದಾಗುತ್ತೆ. ಮುಖ್ಯವಾಗಿ ಈ ಡೆಂಗು ರೋಗವು ಸ್ವಚ್ಛವಾದ ನೀರಲ್ಲಿ ಹರಡುತ್ತದೆ. ಈ ಈಡಸ್ ಎಂಬ ಸೊಳ್ಳೆ ಸ್ವಚ್ಛವಾದ ನೀರಲ್ಲಿ ಸಂತಾನೋತ್ಪತ್ತಿ ಮಾಡುತ್ತದೆ. ಅದಕ್ಕಾಗಿ ನಾವು ಜ್ವರ ಬಂದ ಮೇಲೆ ನಾವು ಬಹಳ ಅಸ್ವಸ್ಥರಾದ ಮೇಲೆ ನಾವು ಚಿಕಿತ್ಸೆ ಪಡೆದುಕೊಳ್ಳೋದಕ್ಕಿಂತ ಬಹಳ ಮುಖ್ಯವಾಗಿ ಈ ಡೆಂಗು ಜ್ವರ ಬರಲಾರ್ದಂಗೆ ನಾವು ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕಾಗ್ತದ. ಆ ಒಂದು ಮುಂಜಾಗ್ರತಾ ಕ್ರಮಗಳಲ್ಲಿ ಈ ಒಂದು ಜಾಗೃತಿ ಕಾರ್ಯಕ್ರಮ ಸಹ ಅಂತ ಒಂದು ಮಹತ್ವದ ಕಾರ್ಯವನ್ನೇನಪ್ಪ ಇವತ್ತು ಸರ್ವೋದಯ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರು ಮತ್ತು ವಿದ್ಯಾರ್ಥಿಗಳು ಇವತ್ತು ಜಾಥಾ ಮಾಡೋದ್ರ ಮೂಲಕ ಈ ಒಂದು ಡೆಂಗು ಜ್ವರದ ಇವತ್ತು ದುಷ್ಪರಿಣಾಮಗಳು ಡೆಂಗು ಜ್ವರ ತಡೆಗಟ್ಟುವ ಕುರಿತು ಏನಪ್ಪನಿಗಿನ ಇವತ್ತು ಈ ಒಂದು ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ರೆ ಇದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅಂತ ಸಂಸ್ಥೆಯ ವತಿಯಿಂದ ಡೆಂಗು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮವನ್ನು ಬಸವೇಶ್ವರ ಬಸವ ಸರ್ಕಲ್ನಿಂದ ಉದ್ಘಾಟನೆಗೊಂಡು ಅಲ್ಲಿಂದ ಜಾಥಾ ಮುನ್ಸಿಪಾಲಿಟಿವರೆಗೆ ಬಂದು ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಉದ್ಘಾಟಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಂತಹ ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಪುರಸಭೆ ಇಲಾಖೆದವರಾಗಿರ್ಬೋದು, ಅದಾದ ನಂತರ ಪೊಲೀಸ್ ಸಿಬ್ಬಂದಿಯವರು, ಪತ್ರಕರ್ತ ಮಿತ್ರರು ಎಲ್ರಿಗೂ ಕೂಡ ಅತ್ಯಂತ ತುಂಬುವುದಾದ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಕರಾದ ಮಹೇಶ್, ದೇವೇಂದ್ರಪ್ಪ, ದಿನ್ನಿ ಶ್ರೀನಿವಾಸ್, ಶಿವಕುಮಾರ್, ನವೀನ್ ಕುಮಾರ್, ಶ್ರೀನಿವಾಸ್ ಸೇರಿದಂತೆ ಕಾಲೇಜಿನ ವಿದ್ಯಾರ್ಥಿಗಳು, ಉಪನ್ಯಾಸಕರು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು.